ರಿಮೆಂಬರ್ ಲಾಸ್ಟ್ ಟೈಮ್ ವ್ಲಾಗ್ ಅಲ್ಲಿ ನಾನು ಸೈನ್ಸ್ ಡೇ ಕಾಂಪಿಟೇಷನ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೆ. ತುಂಬಾನೇ ಚೆನ್ನಾಗಿರೋ ರಂಗೋಲಿ ಕಾಂಪಿಟೇಷನ್ ಇತ್ತು. ರೈಟ್ ಫ್ರಮ್ ಫ್ಲವರ್ಸ್ ಇಂದ ಹಿಡಿದ್ಬಿಟ್ಟು ಹ್ಯೂಮನ್ ಸ್ಕೆಲಿಟನ್ ವರ್ಗೂ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಕ್ಕಳು ಡ್ರಾಯಿಂಗ್ ಮಾಡಿದ್ರು. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನಿವತ್ತು ಬಂದಿರೋದು ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ನಮ್ಗೆಲ್ಲರಿಗೂ ಗೊತ್ತು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ಫಿಸಿಕಲ್ ಆಕ್ಟಿವಿಟಿ ಕೂಡ. ನ್ಯೂಸ್ ನೋಡ್ತಿದ್ರೆ ನಿಮಗೆ ಗೊತ್ತು ಸೆಲ್ಫ್ ಡಿಫೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಕರಾಟೆ ಕ್ಲಾಸಸ್ ಇವ್ರು ಹೇಳ್ಕೊಡ್ತಿರೋದು ನಂಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ನೋಡಿದ್ದು ಅಬ್ಯಾಕಸ್ ಕ್ಲಾಸ್ನ. ನಾನಂತೂ ಯಾವತ್ತೂ ಅಬ್ಯಾಕಸ್ ಕಲ್ತಿರ್ಲಿಲ್ಲ, ಬಟ್ ಈ ಮಕ್ಳನ್ನ ನೋಡ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು. ಐ ವಾಸ್ ರಿಯಲಿ ಸರ್ಪ್ರೈಸ್ ಟು ಸಿ ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಜೆಇ ಟ್ರೈನಿಂಗ್ ಹಾಗೂ ನೀಟ್ ಟ್ರೈನಿಂಗ್ ನಡೆಯುತ್ತೆ. ಫ್ಯೂಚರ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಹಾಗೂ ಆರ್ಟಿಸ್ಟ್ ನ ಟ್ರೈನ್ ಆಗ್ತಿರೋದು ನೋಡಿ ನಮ್ ದೇಶದ ಫ್ಯೂಚರ್ ಅಂತೂ ನಂಗೆ ತುಂಬಾ ಬ್ರೈಟ್ ಅನ್ಸ್ತು. ಅಂಡ್ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಇನ್ ಒನ್ ಆಫ್ ದ ಅಚೀವ್ಮೆಂಟ್ಸ್ ಅಲ್ಲಿ ಅಲ್ಲಿನ ಸ್ಟೂಡೆಂಟ್ ಒಬ್ರು ಒಲಿಂಪಿಯಾಡ್ ಎಕ್ಸಾಮ್ಸ್ ಅಲ್ಲಿ ಸ್ಟೇಟ್ ಲೆವೆಲ್ 9th ರ್ಯಾಂಕ್ ಕೂಡ ತಗೊಂಡಿದ್ದಾರೆ. ವೆಲ್, ದಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಅ 5th ಗ್ರೇಡ್ ಸ್ಟೂಡೆಂಟ್, ರೈಟ್? ಸೇಫ್ಟಿ ಅಂಡ್ ಸ್ಯಾನಿಟಿ ಬಗ್ಗೆ ಮುಂದಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಪ್ರೀ ಸ್ಕೂಲ್, ಪ್ರೈಮರಿ ಹಾಗೂ ಹೈಯರ್ ಪ್ರೈಮರಿ ಅಡ್ಮಿಷನ್ ಕೊಡಿಸಬೇಕಂದ್ರೆ ಅರಿವು ಇಸ್ ಒನ್ ಆಫ್ ದ ಗುಡ್ ಆಪ್ಷನ್. ಮುಂದಿನ ಬ್ಲಾಗ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.